ಎಸ್ ಸರ್, 75 ವರ್ಷ, 50 ವರ್ಷ ಸಿನಿಮಾ ಇಂಡಸ್ಟ್ರಿಯಲ್ಲಿ, ಇನ್ನು 75 ವರ್ಷ ಇವತ್ತಿಗೂ ಕೂಡ ಸ್ವೀಟ್ 25 ಥರನೇ ಕಾಣಿಸ್ತಾ ಇದ್ದೀರಾ. ಅಷ್ಟು ಅದನ್ನು ಹಾಗೇ ಮೇಂಟೈನ್ ಮಾಡಿದ್ದೀರಾ. ಸರಳ ವ್ಯಕ್ತಿತ್ವ, ಸರಳ ಜೀವನ, ಮಾತಿನಲ್ಲಿ ಅಷ್ಟೇ ತೂಕ, ಅನುಭವದ ಮಾತುಗಳು. ನಿಜಕ್ಕೂ ಅದೆಲ್ಲವೂ ಕೂಡ ನಮಗೊಂಥರ ಜೀವನ ಪಾಠ ಅಂತಲೇ ಹೇಳ್ಬೋದು ನಿಮ್ಮ ಮಾತುಗಳನ್ನ ಕೇಳ್ತಾ ಇದ್ರೆ. ಏನಾದರೂ ಮನಸ್ಸಲ್ಲಿ ಎಲ್ಲೋ ಅಡಗಿಸಿಟ್ಟಿದ್ದೀನಿ ನಾನು, ಏನೋ ನಂಗದ್ದು ಹೇಳ್ಕೋಬೇಕು ಅಂತಂದರೆ ಹೇಳ್ಕೋಬಹುದಾ ಅಂತ ಹೇಳಿ. ಏನು ಮಾತಾಡೋದಿದ್ರು ಕನ್ನಡದ ಈ ಥರದ ಸಿನಿಮಾಗಳ ಬಗ್ಗೆ ಮಾತ್ರ ಮಾತಾಡೋದು. ನನಗೆ ನಿಜವಾಗ್ಲೂ ಉದ್ಯಮದ ಪರಿಚಯ ಇಲ್ಲ, ಬೇರೆ ಥರದ ಪರಿಚಯಗಳು ಇಲ್ಲ. ನೀವು ಆ ಒಂದು ಪ್ರಶ್ನೆ ಕೇಳಿದ್ರಿ, ನಿಜವಾಗಿಯೂ ನೀವೇನಾದ್ರು ಬೇಸರ ಇದೆಯಲ್ಲೋ ಕಳ್ಕೊಂಡೆ ಅಂತ. ನಾನು ಬೆಂಗಳೂರಿಗೆ ಬಂದಾಗ, ಅಂದರೆ ಅದು ಮೊದಲ ಬಾರಿಗೆ ಬೆಂಗಳೂರಿಗೆ ಬರ್ತಾ ಇರೋದು, ಇಲ್ಲಿ ಸೆಟ್ಲ್ ಆಗ್ತಾ ಇದ್ದಾಗ ಕರ್ನಾಟಕದ ಒಂದು ಇದು ಇಡೀ ಅಖಂಡ ಕರ್ನಾಟಕದ ಒಂದು ಪರ್ಯಟನೆ ಮಾಡುವ ಒಂದು ಕಲ್ಪನೆ ಇತ್ತು. ಅದು ಆಗಲೇ ಇಲ್ಲ. ಆವಾಗ ಒಂದು ಚಳುವಳಿ ಬೇರೆ ಇರ್ತಿತ್ತು ಸಮುದಾಯದವರು. ಆವಾಗಲೂ ನನಗೆ ಸೇರಾಕೊಳ್ಳೋಕ್ಕಾಗಲಿಲ್ಲ. ಅದೊಂದು ನನಗೆ ದೊಡ್ಡ ಕೊರಗಿದೆ. ಇವತ್ತು ನಾನು ವಾಪಸ್ ಹೋದರೆ ಒಂದು ದಕ್ಷಿಣ ಕನ್ನಡಕ್ಕೆ ಹೋಗ್ತೀನಿ ಅಥವಾ ಮಲೆನಾಡಿಗೆ ಹೋಗ್ತೀನಿ. ನಿಜವಾದ ಅಂದರೆ ಹಾಗಂತಂದು ನಾನು 2-3 ಸಿನಿಮಾ ಉತ್ತರ ಕರ್ನಾಟಕದ ಬಗ್ಗೆ ಮಾಡಿದ್ದೀನಿ. ಆದರೆ ಒಂದು ಪರ್ಯಟನೆ ಮಾಡೋದ್ರ ಮೂಲಕ ಒಂದು ಅನುಭವ ಸಂಚಯ ಮಾಡ್ಕೋತ ಹೋಗ್ತಾ, ಅದು ನನಗೆ ಸಾಧ್ಯ ಆಗಿಲ್ಲ. ಮುಂಚಿನಿಂದ ಆ ಥರದ್ದು ಸ್ವಲ್ಪ ಆಲಸ್ಯನೇ, ಹೆಚ್ಚು ತಿರುಗಾಡಲ್ಲ, ಹೆಚ್ಚು ಸುತ್ತಲ್ಲ, ಎಲ್ಲವೂ ಓದಿನ ಮೂಲಕವೇ ನಾವು ಗ್ರಹಿಕೆ ಮಾಡ್ಕೊಂಡು ಹೋಗೋದು. ಆ ಥರದ್ದು ಒಂದು ಮಾಡೋಕ್ಕಾಗಲಿಲ್ಲ ಅನ್ನೋದು ಇದೆ. ಜೊತೆಗೆ ಸಿನಿಮಾ ಕನ್ನಡದಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಇವತ್ತೂ ಬರ್ತಾಯಿದೆ. ಆದರೆ ಆ ಸಿನಿಮಾಗಳು ಜನತೆಗೆ ಪರಿಚಯ ಆಗ್ತಾಯಿಲ್ಲ, ತಲುಪ್ತಾ ಇಲ್ಲ. ಯಾಕೆ ತಲುಪ್ತಾ ಇಲ್ಲ ಅಂತಂದ್ರೆ ನಮ್ಮಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇದೆ, ಅದು ಈ ಥರದ ಸಿನಿಮಾಗಳಿಗೆ ಕಂಡ್ಯೂಸಿವ್ ಆಗಿಲ್ಲ. ತುಂಬ ಜನ ಹೇಳ್ತಾರೆ 60-70ರ ದಶಕದಲ್ಲಿ ಒಳ್ಳೆಯ ಕನ್ನಡ ಸಿನಿಮಾ ಬರ್ತಿತ್ತು ಅಂತ. ನಾನು ಹೇಳೋದು ನಿಮಗೆ ಗ್ರಹಿಕೆ ತಪ್ಪು. ಇವತ್ತು ಒಳ್ಳೆಯ ಸಿನಿಮಾ ಬರ್ತಾ ಇರೋದು. ನೀವು 60-70ರ ದಶಕದಲ್ಲಿ ಕೆಲವೊಂದು ಒಳ್ಳೆಯ ಸಿನಿಮಾ ಅಂತೇಳಿ ನಾವು ಹಾಡಿ ಹೊಗಳ್ತೀವಲ್ಲ, ಅದಕ್ಕಿಂತ ಒಳ್ಳೆಯ ಸಿನಿಮಾ ಇವತ್ತು ಬರ್ತಾಯಿದೆ. ಆದರೆ ಆ ಸಿನಿಮಾಗಳ ಪರಿಚಯ ಇಲ್ಲ. ನಾನೇ ಹಿಂಗೆ ಯಾರು ಕೇಳೋದ ಹೇಳ್ತೀನಿ, ನಾನೊಂದು 5 ಸಿನಿಮಾ ಹೆಸರು ಹೇಳ್ತೀನಿ, ಎಷ್ಟು ನಿಮಗೆ ಪರಿಚಯ ಇದೆ ಅಂತ. ಆ 5 ಸಿನಿಮಾ ಹೆಸರು ಹೇಳಿದ್ರೆ ಒಂದು ಗೊತ್ತಿರಲ್ಲ ಯಾರಿಗೂ. ಬಟ್ ಈ 5 ಸಿನಿಮಾ ಕನ್ನಡಕ್ಕೆ ಹೆಸರು ತರ್ತಾ ಇವೆ, ಬೇರೆ ಬೇರೆ ಕಡೆ ಪ್ರಶಸ್ತಿಗಳನ್ನು ಗಳಿಸ್ಕೊಂಡು. ಆದರೆ ನಾವು ಕನ್ನಡಿಗರಾಗಿದ್ದು ನಮಗೆ ಅದನ್ನು ನೋಡುವ ಅವಕಾಶ ಇಲ್ಲ. ಉದ್ದಿಮೆಯಲ್ಲಿರುವ ನನಗೆ ಆ ಸಿನಿಮಾಗಳನ್ನು ನೋಡೋ ಅವಕಾಶ ಸಿಕ್ಕಿಲ್ಲ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಮ್ದು ಏನು ರೀ ಇಂಡಸ್ಟ್ರಿ, ಅದು ಯಾವುದೋ ಒಂದು ಮೇಜರ್ ಅವಾರ್ಡ್ ಬಂದಿದೆ, ನಾವು ನೋಡಬೇಕು ಅಂದರೆ ನಮಗೇನಾಗುತ್ತೆ ಅಂದರೆ ಒಂದು ಸ್ಟ್ಯಾಂಡಿಂಗ್ ಇರೋದ್ರಿಂದ ನಾನು ಅವ್ರಿಗೆ ವೈಯಕ್ತಿಕವಾಗಿ ನಿಮ್ಮ ಸಿನಿಮಾ ಅವಾರ್ಡ್ ಬಂದಿದೆ ಅಂತಾರೆ, ಕಂಗ್ರ್ಯಾಚುಲೇಷನ್ಸ್, ಹೆಂಗೆ ನೋಡಬೇಕು ಅಂದರೆ ಇಮಿಡಿಯೇಟ್ ಲಿಂಕ್ ಕಳಿಸ್ತಾರೆ. ನಾನು ನೋಡಿದರೆ ಒಂದು ವಾರದಲ್ಲಿ ಆ ಲಿಂಕ್ ಹೊರಟೋಗುತ್ತೆ. ಅದಲ್ಲ, ಅಂಥದ್ದನ್ನು ಒಂದು ವ್ಯಾಪಕವಾಗಿ ಸಿನಿಮಾಗಳನ್ನು ಬಿಡುಗಡೆ ಆಗಬೇಕಿತ್ತು. ಅದು ಮಾಡೋಕ್ಕೆ ಇವತ್ತಿನ ಈ ಪ್ರಪಂಚದಲ್ಲಿ ಆಗಲ್ಲ, ಈ ವ್ಯವಸ್ಥೆಯಲ್ಲಿ ಆಗಲ್ಲ. ಆದರೆ ಈ ರೆಸ್ಪಾನ್ಸಿಬಿಲಿಟಿ ಯಾರಿಗೆ ಇರಬೇಕು, ಅದು ಇರಬೇಕಾಗಿದ್ದು ಇನ್ಫಾರ್ಮೇಷನ್ ಡಿಪಾರ್ಟ್ಮೆಂಟಿಗೆ, ಚಲನಚಿತ್ರ ಅಕಾಡೆಮಿಗೆ. ಇವೆರಡು ಕೆಲಸಗಳನ್ನು ಮಾಡಬೇಕು. ಒಂದು ಸಿನಿಮಾಕ್ಕಲ್ಲಿ ಒಂದು ಅವಾರ್ಡ್ ಬಂದಿದೆ ಅಂತಂದರೆ, ನಾನು ಇದನ್ನು ಹಿಂದೊಂದು ಸಲ ಸರ್ಕಾರಕ್ಕೆ ಒಂದು ಸಲಹೆ ಕೊಟ್ಟಿದ್ದೇವೆ. ಇನ್ಫಾರ್ಮೇಷನ್ ಪ್ರತಿ ವರ್ಷ ನೀವು ಸ್ಟೇಟ್ ಅವಾರ್ಡ್ ಕೊಡ್ತೀರ. ಆ ಸ್ಟೇಟ್ ಅವಾರ್ಡ್ಗಳು ರಿಲೀಸೇ ಆಗಿರಲ್ಲ ಫಿಲ್ಮ್ಗಳು. ಸೊ ಇವನು ಯಾವನೋ ಒಬ್ಬ ಹೇಳ್ತಾನೆ, ಎಲ್ಲ ಏನಂತಾರೆ ಇದರಿಂದ ಏನಂತಾರೆ ಚಾಪೆಗಳನ್ನು ಅವಾರ್ಡ್ ತಗೋತಾರೆ ಅಂತ. ಜನ ಹೌದು ಅಂತ ತಿಳ್ಕೊಂಡಿರ್ತಾರೆ. ನೀವು ಅದನ್ನು ತೋರಿಸಿ, ಅವಾಗ ಸುಳ್ಳು ಒಂದು ನಿಜವಾದ ಯೋಗ್ಯತೆಯಿಂದ ಬರ್ತಾ ಇರೋದು ಗೊತ್ತಾಗುತ್ತೆ. ಅದಕ್ಕೇನು ಮಾಡಬೇಕು ಅಂತಂದರೆ, ರಾಜ್ಯ ಪ್ರಶಸ್ತಿ ಬಂದಂಥ ಸಿನಿಮಾ, ರಾಷ್ಟ್ರ ಪ್ರಶಸ್ತಿ ಬಂದಂಥ ಸಿನಿಮಾವನ್ನು ತಾಲೂಕು ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ತೋರಿಸೋ ಒಂದು ವ್ಯವಸ್ಥೆ ಮಾಡಿ. ಡಿಪಾರ್ಟ್ಮೆಂಟಿಗೆ ಅವ್ರದ್ದೇ ಆದ ಒಂದು ಇದಿದೆ. ಎಲ್ಲ ಕೇಂದ್ರಗಳಲ್ಲೂ ಇನ್ಫಾರ್ಮೇಷನ್ ಸೆಂಟ್ರ್ ಇದೆ, ಅಲ್ಲಿ ಒಂದು ಪ್ರೊಜೆಕ್ಟ್ರು ಇದೆ. ನೀವು ಯಾಕೆ ಅದನ್ನು ತೋರಿಸ್ಬಾರ್ದು? 10 ಜನ ಬರಲಿ, 100 ಜನನೇ ಬರಲಿ, ಅದು ಹಾಗೆ ನಿಜಾನವಾಗಿ ಪರ್ಕೊಲೇಟ್ ಆಗ್ತಾ ಹೋಗುತ್ತೆ. ಆವಾಗ ಈ ಥರದ ಅನುಮಾನಗಳಿಗೂ ಆಸ್ಪದ ಇರಲ್ಲ. ಆ ನಂತರ ನೀವು ಅದನ್ನು ಒಂದು ರೀತಿಯಲ್ಲಿ ಆಸಕ್ತಿಯನ್ನು ಹುಟ್ಟಿಸ್ತಾ ಹೋಗ್ತೀರ, ಅಭಿರುಚಿಯನ್ನು ಬೆಳೆಸ್ತಾ ಹೋಗ್ತೀರ. ಅದು ಮಾಡೋಣ. ನಾವೇ ಒಂದು ಸಂಸ್ಥೆ ಕಟ್ಕೊಂಡು ಮಾಡೋದು, ಬಟ್ ನಾವೆಲ್ಲ ಫಿಲ್ಮ್ ಮೇಕರ್ಸು. 4 ಸಲ ಮಾಡಿದ್ಮೇಲೆ ನಮಗೆ ಸುಸ್ತಾಗತ್ತೆ. ಇಲ್ಲ ರೀ, ನಾವು ಫಿಲ್ಮ್ ಮಾಡಬೇಕು ಅಂತ ಒಬ್ಬರೇ ಕಲ್ಸ್ಕೊಳ್ತಾರೆ.
ಬಟ್ ಡಿಪಾರ್ಟ್ಮೆಂಟ್ ಇರುವಾಗ ಅಕಾಡೆಮಿ ಇರುವಾಗ ಅದನ್ನು ಮಾಡಬೇಕು. ಅಕಾಡೆಮಿ ಇನ್ನೇನು ಕೆಲಸ ಇದೆ? ಅಕಾಡೆಮಿ ಏನು ವರ್ಷದಲ್ಲಿ ಒಂದು ಸಲ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಬಿಟ್ಟರೆ ಇನ್ನೇನು ಮಾಡ್ತಾ ಇದ್ದಾರೆ? ಇದಕ್ಕೇನು ಖರ್ಚು ಆಗಲ್ಲ. ಚೇಂಬರ್ ಇದ್ದರೂ ಇದ್ದಂಗಿಲ್ಲ. ಚೇಂಬರ್ ಆದರೆ ಅದು ಫಾರ್ ಇದ್ರ ಆ್ಯಕ್ಟಿವಿಟೀಸು, ಇಂಡಸ್ಟ್ರಿಯಲ್ ಆ್ಯಕ್ಟಿವಿಟೀಸು. ಅದು ಉದ್ದಿಮೆಯ ಹಿತಾಸಕ್ತಿಯನ್ನು ಕಾಪಾಡುತ್ತೆ. ಬಟ್ ಗುಣಮಟ್ಟದ ಬಗ್ಗೆ ನಾವು ಕಾಳಜಿ ಇದೆ ಅಂತ ಹೇಳೋ ಅಕಾಡೆಮಿ ಆಗಲಿ ಅಥವಾ ಸರ್ಕಾರ ಆಗಲಿ ಇದನ್ನು ಯಾಕೆ ಮಾಡೋಕ್ಕಾಗಲ್ಲ? ಮಾಡ್ಬೋದು. ಬಟ್ ಇದನ್ನು ಯಾಕೋ ಯಾರು ಇದನ್ನು ಯಾರಿಗೂ ಯಾವ ವೇದಿಕೆಯಿಂದ ಮಾತಾಡಿದರೂ ಇದು ಇನ್ನೂ ಯಾರಿಗೂ ಪರ್ಕೊಲೇಟ್ ಆಗ್ತಾಯಿಲ್ಲ ಜನಕ್ಕೆ.